ಏನ್ ಜಯವ್ವ ಬಾಳ ಖುಷಿ ಆಗ್ಬಿಟ್ಟಿಲ್ಲ. ಆದ್ರೂ ಬಾರಿ ಬಿಡ್ರಿ, ಪಳ ಪಳ ಹೊಳೆಯಂಗಿಟ್ಟಿರಿ ಮನಿ. ಮತ್ತೇನ್ ಮಾಡ್ಬೇಕು ಹೇಳವ್ವ, ನನ್ನ ಹೆಣ್ಮಗ್ಳು ಬರಾಕತ್ತಾಳ. ಎಷ್ಟು ಖುಷಿ ಆಗಿರ್ಬೇಕು ನಾ ಹೇಳ. ಒಂದ್ ವರ್ಷ ಬಿಟ್ಟು ಬರಾಕತ್ತಾಳ ಆಕಿನು. ಪುಣ್ಯ ಮಾಡ್ರಿ ಬಿಡ್ರಿ ಆಕಿನಂತ ಮಗಳು ಪಡ್ಯಾಕ ನಿಮ್ಗ. ಯಾಕ ಯಾಕ ಹಂಗ್ಯಾಕಂತಿ? ನಿನ್ ಮಗಳು ಚಲೋ ಅಲ್ಲ? ಹಂಗೇನಿಲ್ರಿ, ಒಂದ್ ವರ್ಷ ಬಿಟ್ಟು ಬರಾಕತ್ತಾಳ. ಮತ್ತ ಏನ ಆಡ್ಪಾಗತ್ತೇನ? ಹಂಗೇನಿಲ್ ತಗೋರಿ ಜಯಕರ, ಹಂಗ್ಯಾಕ ಅನ್ಕೋತೀರಿ? ಬಾರು ಅಂತೂ ಬಾರಿ ಖುಷಿ ಆಗತ್ರಿ ಬಿಡ. ಹಳೆ ಬರಾಕ್ತಾನ? ಏನಿಲ್ಲ ರೀ, ಹಳೆ ನಾಳೆ ಬರಾಕ್ತಾನಂತ್ರಿ. ನನ್ನ ಮಗಳು ಇವತ್ತು ಬರ್ತಾಳಂತ್ರಿ. ಬಾರಿ ಬಿಡವ. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾನ ಅಂತಾರ. ಏನ್ ನೋಡ್ಬೇಕ, ತಮ್ಮನ ಮದುವೆ ಮಾಡಾಕ್ತಾರ ಏನು ನಂಗೂ ಗೊತ್ತಾಗಲ್ಲ. ಸರ್ಪ್ರೈಸ್ ಏನೋ ಗೊತ್ತ. ಬಾರಿ ಬಿಡ, ಬಾರಿ ಚಾನ್ಸ್ ಅಲ್ಲ. ತಮ್ಮನ ಮಗಳು ಮದುವೆ ಮಾಡ್ತಾ ಅಂತ ನಿಮ್ಮ ಮಗಳ? ಹ್ಞೂ ರೀ, ಯಾಕಾರ ಮನಾಗತ್ತ ಅವ ಒಂದ್ ವಿಷಯ ಮಾತಾಡೋದು ನಿನ್ ಕಡೆ ಅಂತ. ಏನನ್ನ ನಂಗೂ ಗೊತ್ತಿಲ್ಲ ರೀ, ಕೇಳ್ಬೇಕ್ರಿ. ಬಾರಿ ಬಿಡವ. ಮತ್ತೇನ್ರಿ ನಿಮ್ದು ಅಡಿಗೆ ಎಲ್ಲ ಆಗೈತಲ್ಲ? ಏನ್ ಅಡಿಗೆ ಅದ ಆಗ್ತಿರ್ತದ್ರ ಪಾಡಿ ಮಾಡ್ಕೊಂಡು ಕುಂದ್ರಬೇಕು ನೋಡ್. ಅದು ದಿಟ ಅಂದ್ರಿ. ಖರೇನ ಇವ ಮನ್ಯಾನ ಕೆಲಸ ಏಟ್ ಮಾಡಿದ್ರು ಮುಗಿಯಂಗೇ ಇಲ್ಲ ಅಂತಾವು. ಮತ್ತ ಅವು ಇದ್ದಿದ್ದವು ಮತ್ತ ಮನ್ಯಾನ ಗಂಡಸರಂತ ಮನೆಯಾಗಿದ್ದು ಏನ್ ಮಾಡಿದ್ರಿ ನೀವು ಅಂತ ಕೇಳ್ತಾ ನಮಗ. ಮನ್ಯಾಗ ಮಾಡ್ಬೇಕಲ್ಲ, ಮಾಡಿದಾಗ ಬರ್ತೈತಿ, ಗೊತ್ತಾಗತ್ತವ್ರಿಗೆ. ಮನೆ ನಾವು ಮಾಡ್ಲಾದಿರ್ಬೇಕು, ಅವಾಗ ಗೊತ್ತಾಗಂಗಿಲ್ಲ ಅವ್ರಿಗೆ. ಏನ್ ಬಿಡ್ರಿ ಜಯಕ, ಏನ್ ಹೇಳಿದ್ರು ಅಷ್ಟವು. ಹೌದ್ ಬಿಡ್ವೆ. ಆಯ್ತ್ರಿ, ನಿನ್ ಮಗಳು ಬರ್ತಾನಂತ ಸ್ವಚ್ಛ ಮಾಡಿ. ನನ್ನ ಗಂಡ ಬರ್ತಾನ, ಮತ್ತೆ ವಾಪಸ್ ಅವನಿಗೆ ಅಡಿಗೆ ಮಾಡ್ಬೇಕಲ್ಲ. ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ಕೊಂಡ ಬರ್ತಾನವ. ಬಡಿಸ್ತೀವ್ರಿ. ಆಯ್ತಾಡ್ರಿ, ಅಡಿಗೆ ಮಾಡ್ತೀನಿ ನಾನು. ಅಣ್ಣಕ್ಕಿಟ್ಟು ಬಂದಿನಿ, ಹೋಗ್ತೀನಿ. ಆಯ್ತಾ ಓ ಭಾಷಾಡಕ್ಕ ಓ ಬಾ. ಏನು ಊರಾಗಿನ ಮಗಳು ಈಕಿಗೆ ಒಂದರತೆ ಮಾಡ್ತಾಳ. ಸ್ವಚ್ಛ ಮಾಡೋದೇನು, ದಗದ ಮಾಡೋದೇನು, ಏನನ ಈ ಹೆಣ್ಮಗಳು. ಏನು ಎಷ್ಟೊತ್ತಾದ್ರೂ ಬರ್ಲಿಲ್ಲ ನನ್ನ ಮಗಳು. ಹಲೋ ಮಗಳ, ಎಲ್ಲದೇವ? ಹ್ಞೂ ಯವ್ವ, ಬರಾಕತ್ತೀನಿ. ಇನ್ನೊಂದು ಅರ್ಧ ತಾಸು ನೋಡು. ಬಾರ ನನ್ನ ಮಗಳ, ಜಲ್ದಿ ಬಾ, ಕಾಯಾಕತ್ತಾಳ ನಿಮ್ಮ ಮಾವು ಇಲ್ಲೇ. ಹೇ ಆಯ್ತಾ ಬೇವ, ನೀ ಏನು ಕಾ ಅಂತ ಹಿಂಗೆ ಅಂದಿಲ್ಲ. ನಾನು ಬಸ್ ಬರ್ಕ ನಾನು ಅದೇನು ಮಾಡಲಿ? ಯಾಕ ನನ್ನ ಮಗಳ ಸಿಟ್ ಮಾತಾಡಕತ್ತಿಲ್ಲ? ಬರಾಕತ್ತೀನಿ ಬೇ, ಬಸ್ ಒಂದು ರಶ್ ಅದಾವಿಲ್ಲ. ನೀನು ಹೋಗ್ಬೇಕಿ, ಬಾ ಬಾ ಅಂತಂದ್ರೆ ಇಲ್ಲಿ ದುಗ್ಸೆ ಬರಾಕತ್ತೀನಿ. ನಾನು ತಡಿಬೇಕು ಸ್ವಲ್ಪ. ರಶ್ ಇದ್ರೆ ಗಂಡನ ಕಾರ್ನೇ ಬರಬೇಕಿಲ್ಲ? ಏನು ಅವ್ರು ಒಂದಿನೂ ಇರಂಗಿಲ್ಲ. ಅವ್ರು ನಾಳೆ ನಂಗೆ ಕರ್ಕೊಂಡು ಹೋಗಿ ಬರ್ತಾರ ಅವ್ರು. ಹಂಗ್ಯಾಕಂತೀವಿ, ಒಂದು 4 ದಿನ ಇದ್ದು ಹೋಗಲ್ಲ? ಆಯ್ತಾ ನೋಡಂತೋ, ನನ್ನ ಕಡೆ 4 ದಿನ ಏನು ಇದ್ದಾಕ ಆಗಂಗಿಲ್ಲ. ನಾ ಬರ್ತೀನಿ ತಗೋ, ಒಂದು ಅರ್ಧ ತಾಸು ಬಂದು ಬರ್ತೀನಿ. ಇಲ್ಲಿ ಜಗಳ ಆಗತ್ತೈತಿ, ಗದ್ದಲ ಆಗತ್ತೈತಿಲ್ಲ. ಇದು ಕೆರೂರು ಕೊಡ್ರಿ ಒಂದು ಟಿಕೆಟ್. ಆಯ್ತಾ ಬೇವ, ನಾ ಹಚ್ತೀನಿ ಆಮೇಲೆ. ಆಯ್ತಾವೆ, ಹುಷಾರ್ ತಂಗ ಬಾ. ಯಾಕೆ ನನ್ನ ಮಗಳ ಮೇಲೆ ಸಿಚ್ಚಿ ಮಾಡಾಕತ್ತ ಏನಪ್ಪ? ಏನ್ ತಲಿಲೋ ಏನು, ನಂದ ತಲೆ ಸರಿ ಇಲ್ಲ ಆಗ್ಬಿಟ್ಟೈತಿ. ಏನಾಯ್ತು ಜಯ ಡಾರ್ಲಿಂಗ್? ಬಂದೆ ಆತಮ್ಮ, ಶಾಲೆ ಮುಗಿಸಿ ಬಾ ಬಾ, ಚಾ ಕೊಡ್ತೀನಿ ಕುಡಿ. ಆಯ್ತಾವೇವ, ಮಾಡಿಡ. ಕೈ ಕಾಲು ಮಕ ತಕೊಂಡ್ಬರ್ತೀನಿ ನಾನು. ಏನು ಅಕ್ಕ ಬರಾಕತ್ತ ಅಂತಲ್ಲ? ಹ್ಞೂ ತಮ್ಮ, ನಿಮ್ಮ ಅಕ್ಕ ಬರಾಕತ್ತ ಇನ್ನೊಂದು ಅರ್ಧ ಗಂಟೆ. ಮತ್ತೆ ನಾನು ಅಕ್ಕ ಜೊತೆ ಚಾ ಕುಡ್ತೀನಿ. ಮತ್ತೆ ಸಪ್ರೇಟ್ ಮಾಡ್ತಿ? ಆಯ್ತಾತಮ್ಮ, ಆಯ್ತಾಯ್ತು. ನಾ ಆಟಾಡಕ್ ಹೋಗ್ತೀನಿ. ಅಕ್ಕ ಬಂದಿನ ಕರಿ ನಂಗ. ಓ ಆಯ್ತಾಯ್ತು, ಹೋಗ್ ಬಾ ನನ್ನ ಮಗನ, ಜಲ್ದಿ ಬಾ ಏನ. ಹೇ ಆಯ್ತಾಯ್ತು ಯವ್ವ. ಅವ್ವ ಆರಾಮದಿ? ಅವ್ವ ನನ್ನ ಮಗಳ, ಬಂದ್ಲಿ ಬಾರವ್ವ. ಆರಾಮದೀನಿ. ನೀ ಆರಾಮದಿ? ಹೆಂಗದಿ, ಆರಾಮದಿ ಇಲ್ಲ? ಹ್ಞೂ ಬೇಯವ್ವ, ಹಿಂಗೆ ಅದೀನಿ ನೋಡು. ಏ ಅವ್ವ, ಆರಾಮದಿ ಬಿಡ್ಬೇಯವ್ವ. ನಂಗೆ ನೀ ಒಬ್ಬಕ್ಕೆ ಆರಾಮಿದ್ರೆ ಸಾಕಾಗೈತೆ ನೋಡ್. ನಂಗೆ ಆರಾಮಿದ್ದು ಬಿಡೇನ. ಆಯ್ತು ಬೇಯವ್ವ, ನಂಗೇನಾಗೈತಿ? ಏನಾರ ಅನ್ನ, ಆರಾಮಿದ್ರೆ ಸಾಕು ನೋಡ. ನಾನು ಇಬ್ರು ಮಕ್ಕಳು. ಆಯ್ತಾಯ್ತು. ಆಯ್ತಾ, ಕುಂದ್ರ ನೀನು, ನಾನು ಚಾ ತಗೊಂಬರ್ತೀನಿ. ಬೇಯವ್ವ, ಚಾ ಬೇಡ ಬಾ, ನಾನು ಇಷ್ಟು ಮಾತಾಡ್ದೈತನ್ನಿಲ್ಲ. ಮತ್ತೆ ಚಾ ಕುಡ್ಕೊಂಡ ಮಾತಾಡಬೇಕಿಲ್ಲ ನನ್ನ ಮಗಳ? ಬಿಡು ಬೇಯವ್ವ, ಚಾ ಏನು ಬೇಡ, ಕುಡ್ದ ಬಂದಿನಿ ನಾನು. ಏನ್ ಚಾ ಬಿಡ. ತಮ್ಮ ನಮ್ಮ ಅಕ್ಕ ಮನೇಲಿ ಕುಡಿತೀನಲ್ಲ ನಾನು. ನಮ್ಮ ತಮ್ಮ ಒಂದಿನ ಕುಡಿಲಿಕ್ಕಂದ್ರೆ ಏನಾಗಂಗಿಲ್ಲ. ಆಯ್ತಾ. ಹೇಳ, ಏನೋ ವಿಷಯ ಮಾತಾಡಬೇಕಂದಲ್ಲ, ಹೇಳವ್ವ. ಹಂಗೇನಿಲ್ಲ ಬೇಯವ್ವ, ಮತ್ತು ಆಸ್ತಿ ಭಾಳ ಆಯ್ತಲ್ಲ ನಿಮ್ದು. ಅದಕ್ಕೆ ಏನಾಯ್ತು ಈಗ? ಏನಿಲ್ಲ, ಮತ್ತು ಆಸ್ತಿ ಭಾಗದೊಳಗೆ ಮತ್ತು ಹೆಣ್ಮಕ್ಳಿಗೂ ಭಾಗ ಐತಂತ ಐತಲ್ಲ. ಹೆಣ್ಮಕ್ಳಿಗೆ ಭಾಗ ಕೊಡ್ತೀರಿ ಅಂತ ಎಲ್ಲೈತೆ? ಬೇಯವ್ವ, ಕಾನೂನೆಲ್ಲ ಪ್ರಕಾರ ಐತಿ, ಹೆಣ್ಮಕ್ಳಿಗೂ ಭಾಗ ಕೊಡ್ಬೇಕು ಆಸ್ತಿ ಒಳಗ ಅಂತ ಐತಿ. ಹಂಗೇನ್ ಕೊಡಕ್ ಬರುತ್ತಾ? ಹಂಗೇನ್ ಕೊಡಕ್ ಬರ್ತಂದ್ರೆ, ಇರೋ ಮಗ ಅದನ್ನ ಇದಿಷ್ಟೆಲ್ಲ ಆಸ್ತಿ ಐತಿ, ಇಬ್ರು ಭಾಗ ಮಾಡ್ಕೊಟ್ಬಿಡಲ್ಲ ನಮಗ. ಹೌದ್ ಬೇವ, ನಂಗಂತೂ ಗೊತ್ತಿಲ್ಲ ನೋಡಿ. ನಂಗಂತೂ ಬಂದ್ ಭಾಗ ಬೇಕು. ನೀ ಏನಾರ ಮಾಡ, ಯಾಕ ನಮಗೂ ಮನಿ ಮಠ ಇರಂಗಿಲ್ಲನ. ಎಲ್ಲ ನಿನ್ ಮಗ ಒಬ್ಬನ್ಗ ಸಿಕ್ಕ್ರಿ ನಾವೇನು ಏನು ಮಣ್ಣು ತಿನ್ಬೇಕ ಇಲ್ಲಿ ಬೀದಿ ಬಂದ? ತಮ್ಮ ಏನಂತಾನ ಅನ್ನೋದು ನನಗೇನಾಗುದೈತಿ? ನನ್ನ ಆಸ್ತಿ ಭಾಗ ನಾನು ಕೊಡ್ರಿ. ತಮ್ಮ ಹೆಂಗೇನ, ತಮ್ಮ ದುಡ್ದನ? ಏನಾರ ಅರ್ಥ ಆಗುತ್ತಂತಂದ್ರೆ ಒಂದ್ 8 ದಿನ ನೋಡಿ, 8 ದಿನ ಕಾಯ್ತೀನಿ ನಾನು. ನಂಗದೇನು
ಗೊತ್ತಿಲ್ಲ. ನಾನು ಹೋಗ್ತೀನಿ ಈಗ ಒಳಗೆ. ಮತ್ತು ನನ್ನ ಗಂಡ ಬರ್ತಾನೇನು. ನನ್ನ ಗಂಡನ ಜೊತೆ ನಾವು ಊರಿಗೆ ಹೋಗ್ಬೇಕು. ಈಗ ಸಂಜೆ ಹೊತ್ತಲೆ ಹೋಗ್ಬೇಕು ನಾನು. ಯವ್ವ ಹೊರಗಡೆ ಚಪ್ಪಲ್ ಅದ. ಅಕ್ಕ ಬಂದಾಳ ಅಂತ ಸ್ವಲ್ಪ ಕರಿತ್ಯಾ? ಏನಾಯ್ತು ನಿನಗೆ? ಯಾಕ ಒಂಥರ ಮಕ್ಕ ಮಾಡಿಲ್ಲ? ಮಗಳು ಬರಾಕ್ತ ಅಂತೇಳಿ ಹೌ ಹಾರಿಬಿಟ್ಟಿದ್ದಿ. ಈಗ ಏನಾತ? ಏನಿಲ್ಲ ಬಿಡಪ್ಪ. ಏನು ಇಲ್ಲ ಬಿಡ ಅಂದ್ರೆ ಹಿಂಗ್ಯಾಕೆ ಮಕ್ಕ ಮಾಡಿ ಮತ್ತೆ? ಅಲ್ಲ ಅಕ್ಕಗೆಲ್ಲ ಇದು ಯಾರು ಹೇಳ್ಕೊಟ್ಟಾರ? ಮತ್ತೆ ಯಾರು ಇರ್ಬೇಕು? ನಿಮ್ಮ ಅಕ್ಕನ ಗಂಡ ಇರ್ಬೇಕಲ್ಲ ಹೇಳ್ಕೊಟ್ಟೋದು. ಅಲ್ಬೇವ ನಮ್ ಕೊಡಾಕ ಏನ್ ಬಂದಿಲ್ಲ. ಆದ್ರೆ ಅಕ್ಕ ಹಿಂಗ ಬದಲಾಗ್ತಾ ಅಂತ ನಮ್ಗೆ ಗೊತ್ತೇ ಇದ್ದಿಲ್ಲ ನೋಡವ. ನಂಗೆ ಏನ್ ಮಾಡ್ತಿ ಬಿಡತ್ತಮ್ಮ. ಈಗ ಏನ್ ಮಾಡು ನೀನೇ? ಹೋದ್ರು ಹೋಗ್ಲ ಬಿಡವ. ಭಾಗ ಆಸ್ತಿಗಳಾಗ್ತಾ ಇಲ್ಲ ಕೊಡ. ಮುಂದೆ ಏನು ಹೋಗೋದೈತಿ ನಮ್ದು ಬರೋದೈತಿ. ನಾವು ಇರುವಷ್ಟು ನಾವು ಆರಾಮಾಗಿರ್ಬೇಕು ನೋಡ್ಬೇವ. ಇದು ಆಸ್ತಿ ಪಾಸ್ತಿ ಅಂತ ಕುಂತ್ರೆ ಜಗಳ ಆಗ್ತಾವ ಹೊರತು ನಮ್ಗಂತೂ ಸಮಾಧಾನ ಅಂತೂ ಇರಂಗಿಲ್ಲ ಬಿಡ. ಹೌದಾ? ಕುಂತ್ರು ನಿಂತ್ರು ಬರೀ ಆಸ್ತಿ ಐತಿ ಇಷ್ಟ ಐತಿ ಅಷ್ಟೇ ಅಂತ ಹೇಳ್ಕೊಳಕಷ್ಟೆ. ಆದ್ರೆ ಆಸ್ತಿ ಅಷ್ಟೈತಿ ಇಷ್ಟ ಐತಿ ಅಂತ ಹೇಳ್ತೀವಿ. ಒಂದಿನಾದ್ರೂ ತಿಂತೀವಿ ಆಗ ಆಸ್ತಿ ಇಲ್ಲ. ಅಯ್ಯೋ ಕೂಡಿಡ್ನು ಮುಂದಿನವ್ರು ಬರುತ್ತಾ ಅಂತ ಸತ್ತು ಹೋಗ್ಬಿಡ್ತೀವಿ. ಮುಂದಿನವ್ರು ನೋಡಿದ್ರೆ ಹಿಂಗೆ ಜಗಳ ಮಾಡ್ಕೊಂಡು ಕುಂದ್ಬಿಡ್ತಾವು. ಅದಕ್ಕೆ ಅವ್ರಿಗೆ ಆಸ್ತಿ ಬೇಕಾ? ಕೊಟ್ಟು ಬಿಡವ. ಯಾಕೆ ತಲೆಗೆ ಯಾಕೆ ಕಡಿಸ್ಕೊತಿ? ನಾ ಅದನ್ನಿಲ್ಲ. ನಾ ಮುಂದೆ ದುಡಿದು ನಿನ್ನ ಚಂದಾಗ ನೋಡ್ಕೋತೀನಿ. ನಾ ಎಷ್ಟು ದಿನ ಬದುಕ್ತೀವಿ ನಮ್ಗೆ ಗೊತ್ತಾಗುತ್ತೆ. 100 ಕೋಟಿ ಗಂಟ್ಲೆ ಇದ್ದವ್ರ ಸತ್ತು ಹೆಣ ಆಗ್ಯಾರ. ಹೌದಾ? ಏನು ತೊಗೊಂಡು ಹೋದ್ರ ಅವ್ರು ರೊಕ್ಕ? ಇಲ್ಲಲ್ಲ. ಯಾಕೆ ತಲೆ ಕಡಿಸ್ಕೊತಿ? ಕೊಟ್ಟು ಹೇಳತಿ ಕೊಟ್ಟು ಬಿಡ. ಅಕ್ಕಗೇನು ತಲೆ ಕಡಿಸ್ಕೊಬೇಡ, ಆರಾಮಿರ ಅಂತ ಹೇಳ. ಆಯ್ತಾ ನನ್ನ ಮಗ, ನೀ ಹೇಳಲ್ಲ ಇಷ್ಟೇ ಸಾಕು. ನನಗೆ ನಾನು ನೋಡ್ಕೋತಿ ಅಂದಲ್ಲ ಧೈರ್ಯ ಬಂತು ನನಗೆ. ಮತ್ತು ನಿನ್ನ ಮದುವಾಗಿ ಮತ್ತು ನಿಮ್ಮ ಹೆಂಡತಿ ಬಂದಿನ ಮತ್ತು ಮರಿಬೇಡಪ್ಪ. ನನ್ನ ನೋಡ್ಬೇವ, ನಾ ಮರ್ಯಾಂಗಿಲ್ತವು. ನಿನ್ಗೆ ಯಾಕೆ ಮರಿಬೇಕು ಹೇಳ? ನನಗೆ ಸಣ್ಣಕಿಂದ ಇಲ್ದಕ್ಕ ನಾನು ಬೆಳೆಸ್ಕೊಂಡು ಬಂದೆ. ಹೌದಿಲ್ಲ? ನನಗೆ ಒಂದಿನಾರ ಕೆಟ್ಟದ್ದು ಬಯಸಿಯಾ? ಇಲ್ಲ. ನನಗೆ ಮುಂದೆ ಕೆಟ್ಟದ್ದು ಬಯಸಂಗಿಲ್ಲ. ನಾನು ನಿನಗೆ ಎಷ್ಟು ಕೆಟ್ಟದ್ದು ನೋಡಿದ್ರೆ ನಾನು ಕೆಟ್ಟದ್ದು ಬಯಸಂಗಿಲ್ಲ ಅಂದ್ಮೇಲೆ ನಾ ಯಾಕೆ ನಿಂಗೆ ನೋಡ್ಲಾರ್ದು ಇರಲಿ ಹೇಳ? ನನ್ನ ಹೆಂಡತಿ ಮಾತು ನಾನು ಕೇಳಂಗೇ ಇಲ್ಲ. ನಿನ್ನ ಮಾತಾ ಕೇಳ್ತೀನಿ ನಾನು. ಆತಾ? ಆರಾಮದಿಯಾ ಅಪ್ಪ? ಹ್ಞೂ ನೋಡಕ್ಕ ಆರಾಮದಿ. ನೀ ಹೆಂಗದಿ ಅಕ್ಕ? ಬೇಬಿ ಆರಾಮದಿ ಮಾಮ? ಹೇ ಆರಾಮದೀನಿ ನೋಡ್ರಿ ಅತ್ತಿ. ಆರಾಮದೀನಿ ಅಪ್ಪ. ಏನ್ ಮಾವ ಅಕ್ಕನ ಒಬ್ಬೇಕೇನೆ ಬಿಟ್ಬಿಟ್ಟಿ? ಏನು ಮಾಡ್ಬೇಕು? ನಿಮ್ಮ ಅಕ್ಕ ಬರ್ತೀನಿ ನೀವು ಬರಬೇಡ್ರಿ, ಒಂದು ಅರ್ಧ ತಾಸು ಬಿಟ್ಟು ಬರ್ರಿ ಅಂತ ನನಗೆ ಬಂದ್ಬಿಟ್ಟಾಳಪ್ಪ ಬಸ್ ಹತ್ತಿ. ಹೌದನ್ರಿ? ಆದ್ರೂ ಭಾಳ ಚೆನ್ನಾಗತ್ತೆ ಬಿಡ್ರಿ ಮಾವ. ನೀವು ಅಕ್ಕನ ಕಳಿಸ್ಬಿಟ್ಟಿರಲ್ಲ ಅಷ್ಟು ಇಸ್ಕೊಂಡ್ ಬರಾಕ. ಏನಾರ ಅಂದೇನ ಪಿಲ್ಯ? ಏನಂದಿಲ್ಲ ಬಾವ, ಏನಂದಿಲ್ರಿ. ಆಯ್ತಾ ಪಿಲ್ಯ, ನಾವು ಹೋಗ್ತೀವಿ. ಹೋಗುನ್ರಿ ಬೇವ, ನಾವು ಹೋಗಿ ಬರ್ತೀವಿ. ನಾ ಹೇಳಿದ ವಿಷಯ ಸ್ವಲ್ಪ ತಲೆಗೈತಿಲ್ಲ. ಏನು ಹೇಳಿ ಬೇಬಿನಿ? ಯಾವ ವಿಷಯ ಹೇಳಿ? ಏನಿಲ್ಲ ಆಡ್ರಿ. ಅತ್ತಿರಿ ಏನು ಹೇಳ್ರಿ ಆಕಿ? ಅದ ಏನು ಹೇಳಾರ್ದ ಮತ್ತು ನಾ ಹೇಳಿದ ಗೊತ್ತಿಲ್ಲ ಅಂತ ನಾಗ್ತಾವಲ್ಲ. ಏನಿಲ್ಲ ಆಡ್ರಿ, ಅದು ಹಂಗ ಕೇಳಿದ್ನೆ. ನೋಡ್ ಬೇಬಿ, ಏನು ಅನ್ನೋದು ನನಗೆ ಇವಾಗ ಹೇಳಲೇಬೇಕು ನೀನು. ಅಯ್ಯೋ ದೇವ, ಅದರಿ ಮತ್ತು ವಾಪಸ್ ನಮ್ಮ ತಾಯಿ ಆಸ್ತಿ ಒಳಗೆ ಮತ್ತು ಅರ್ಧ ಭಾಗ ಇಸ್ಕೊಳ್ಳೋನ್ ಬಂದಿದ್ನೆ ನಾನು. ಏನ ಆಸ್ತಿ ಭಾಗ ಕೆಳಗೆ ಬಂದಿಯಾ ನೀನು? ತಲೆಗೆ ದೇವ್ರ ಬುದ್ಧಿ ಕೊಟ್ಟನ ಇಲ್ಲ? ಹೌದ್ರಿ, ಮತ್ತೆ ಗೌರ್ಮೆಂಟ್ ಎಲ್ಲ ರೂಲ್ಸ್ ಮಾಡಿದಿಲ್ಲ ಈಗ. ದುನಿಯಾ ಮಾಡೋಲೆಕ್ಕ ನಿನಗೆ ತಲೆಯಾರ ಐತಿ ಇಲ್ಲ? ಏನ್ ತಲೆ ಐತ್ರಿ? ಬೇಕಲ್ಲ ನಮಗೂ, ನಾವು ಮುಂದೆ ಜೀವನ ಮಾಡೋದು ಬೇಡನ? ನೋಡ್ರಿ ಸುಮ್ಮನೆ ಟೀಚರ್ ಏನ್ ಮಾಡ್ಕೊಂಡು ಕುಂದ್ರ ಬೇಡ. ಸುಮ್ಮನೆ ನಡಿ. ಇಲ್ಲ ಯಾವ ಆಸ್ತಿ ಬಿಸಿ ಪಾಲ ಕೇಳುವಂತದ್ದು ಹಕ್ಕು ನಿನಗಿಲ್ಲ ಇಲ್ಲಿ. ಅವ್ರಿಗೆ ಅಲ್ರಿ, ನಮ್ಮ ಮನೆ ಐತಿ, ನಮ್ಮ ಮನೇನ ಪಾಲನ ಕೇಳ್ತೀನಿ. ಅದಕ್ಕೆ ನೀವು ಅಡ್ಡಿ ಬರ್ತೀರಿ? ಭಾಳ ಮಾತಾಡಕತ್ತೀಯ ನೀನು? ಭಾಳ ಮಾತಾಡಕತ್ತ ನೋಡಿ. ಮತ್ತು ಒಂದು 4 ಇಟ್ಕೆ ಬಿಡ್ತೀನಿ ನಿನ್ನ. ನನಗೆ ಬಿಡ್ತೀರಿ ನೀವು? ನನಗೆ ಬಡಿಯೋ ಹಕ್ಕು ನಿಮಗೆಲ್ಲ ಐತಿ. ನಿನ್ನ ಗಂಡದಿನ ನಾನು ನಿನಗೆ ಏನು ಬೇಕಾದ್ರೂ ಮಾಡ್ಬೋದು. ನೀನು ಸಾಯಿಸಿ ಹೊಡಿಬೋದು ನಾನು. ಓಹೋ, ಸಾಯಿ ಹೊಡಿಯೋಷ್ಟು ಬಂತ ನಿನಗೆ ಸಿಟ್ಟು ನನ್ನ ಮ್ಯಾಗ? ಸುಮ್ಮ ನಡಿ. ಯಾವ ಆಸ್ತಿ ಗಿಸ್ತಿ ಕೇಳಕ್ಕೆ ಹೋಗಬೇಡ ನೀನು. ನಾನು ಹಿಂಗೆ ಕೇಳು ಅಂದಿಲ್ಲ ನಿಂಗೆ ನಾನು. ನಡಿ ಸುಮ್ಮನಿಗೆ. ಹೌದಾನೆ? ಮತ್ತು ನೀ ಆಡು ಮಾತಿಗೆ ಏನು ಅನಿಸ್ಬಾರ್ದು. ನಿಮ್ಮ ತಾಯಿ ಕಡೆ ಒಂದು ಆಸ್ತಿ ಕೇಳ್ತಲ್ಲ, ನಿನ್ಗೆ ಸ್ವಲ್ಪರ ತಲೆ ಅನ್ನೋ ಥರ ಐತಿಲ್ಲ? ಅಲ್ರಿ, ನಮ್ಮ ತಾಯಿ ಕಡೆ ನಾ ಕೇಳಿದ್ನೆ. ಭಾಳ ಮಾತಾಡಕತ್ತಿ ಬೇಬಿ ನೀನು. ಇವಾಗ ನೋಡ, ನಾನು ನಮ್ಮ ಅಕ್ಕರು ನಮ್ಮ ಮನೆಗೆ ಬಂದು ನಂಗೆ ಆಸ್ತಿ ಕೊಡೋದು ನೀನು ಕೊಡ್ತೀನಿ? ನಾ ಯಾಕೆ ಕೊಡ್ಬೇಕು? ನನ್ನ ಗಂಡನ ಆಸ್ತಿ ಅದು. ನಿನ್ನ ಗಂಡನಲ್ಲ, ಎಲ್ಲರೂ ಸಮಪಾಲು ಇರುತ್ತಲ್ಲ ಹೆಣ್ಮಕ್ಳ ಆಸ್ತಿ ಭಾಗದೊಳಗೆ. ನಾವೇ ಕೊಡ್ಬೇಕ್ರಿ? ನಮ್ಮ ಆಸ್ತಿ ಅದು, ನಾವು ಯಾರು ಕೊಡಂಗಿಲ್ಲ. ನಾವು ಯಾರಿಗೂ ಹಂಚಕ್ಕೂ ಹೋಗಂಗಿಲ್ಲ. ಮನೆಗೆ ಬಂದು ಒಂದು 4 ದಿನ ಇದ್ದು ಊಟ ಮಾಡಿದ್ದು ಜಬರ್ದಸ್ತಾಗಿ ಆರಾಮಾಗಿದ್ದಿ. ಮತ್ತು ವಾಪಸ್ ಆಸ್ತಿ ಕೇಳೋದು ಇರಂಗಿಲ್ಲ ಇಲ್ಲಿ ತವರ ಮನೆ ಬಂದಿಂದ. ಬೇವ, ನನ್ಗೆ ಕ್ಷಮಿಸ್ಬಿಡ್ ಬೇವ. ನನಗೆ ಕೇಳಕ್ಕೆ ಹೋಗ್ಬಾರ್ದಿತ್ತು. ಆಯ್ತಾ ಬಿಡಿ ಮಗ. ಯಾಕೆ ಚೆನ್ನಾಗಿ ಮಾಡತ್ತೀರಿ ನೀವು ಇಬ್ರು ಗೊತ್ತಾಗಲ್ಲ ನನಗೆ. ಬೇಡ್ರಿ ಅತ್ತಾರೆ, ಆಸ್ತಿ ಕೇಳಕ್ಕೆ ಬಂದಾಗಲ್ಲ ನೀವು ಬಂದು 4 ಬಡದು ಕೊಡೋ ಕಳಿಸ್ಬೇಕಿತ್ತು ನೀವು. ಹೀಗೆಲ್ಲ ನೋಡ್ತೀನಿ ಹಂಗೆಲ್ಲ ಕಳಿಸ್ಬಾರ್ದು. ಬೇಜಾರಾಗಕ್ಕೆ ಹೋಗಬೇಡ ನನ್ನ ತಮ್ಮ. ನನಗೆ ಕ್ಷಮಿಸ್ಬಿಡ ಆಯ್ತಾ? ನಾ ಆಸ್ತಿ ಕೇಳಕ್ಕೆ ಹೋಗಲ್ಲ. ನನ್ನ ಗಂಡ ನನಗೆಲ್ಲ ತಿಳಿಸಿ ಹೇಳ್ಬಿಟ್ಟ. ನನಗೆ ಹುಚ್ಚಿ ಆಗ್ಬಿಟ್ಟಿದ್ದೆ. ನಮ್ಮ ಅಪ್ಪ ಹಿಡಿದ್ಬಿಟ್ಟಿದ್ದು ನನಗೆ. ಒಳ್ಳೆ 4 ಜನ ಅನ್ನ ಆಗುತ್ತಿದ್ರಂತೆ ಸುಮ್ಮನೆ ಬನ್ನಿ.
ಅವ್ರ ಗತಿ ನಾನು ಚಂದಂಗೆ ಧಾಮ್ ಧೂಮ್ ಆಗಿ ದೊಡ್ಡ ಮನೆ ಮಾಡಬೇಕು ಅಂತ ಆಸೆಯಿಂದ ನಾನು ಆಸ್ತಿಗಳ ಬಂದೆ ಹೊರತು ಬೇರೆ ಯಾವುದೇ ಉದ್ದೇಶ ಇದ್ದಿದ್ದಿಲ್ಲ ತಮ್ಮ. ಓಣ್ಯಾಗ 4 ಮಂದಿ ಇರ್ತಾರ ಅವ್ರು ಏನು ಬೇಕಾರೆ ಅಂತಾರ ಅವ್ರ ಮಾತು ಕೇಳಿ ಮನೆಯವ್ರ ಜೊತೆ ಜಗಳ ಮಾಡ್ತೀನ. ಕ್ಷಮಿಸ್ಬಿಡ್ರಿ ನನಗೆ, ಕ್ಷಮಿಸ್ಬಿಡಿ ನನ್ನ ತಮ್ಮ. ನಂಗೆ ಬಿಟ್ಬಿಡವ್ವ, ಕ್ಷಮಿಸ್ಬಿಡ ಅನ್ನೋದು ಬೇಡ. ಆರಾಮಾಗಿದ್ರೆ ಸಾಕು ನಂಗೆ ನೀವು ಇಬ್ರು. ಆರಾಮಾಗಿ ಇರ್ತೀವಿ ಬಿಡುವೆ. ಅಕ್ಕ ನಿಂಗೆ ಬುದ್ಧಿವಂತಲ್ಲ, ಅದ ನಮ್ಗೆ ಖುಷಿ ಆಗೈತಿ. ಆದರೂ ಒಂದು ಮಾತು ಯೋಚನೆ ಮಾಡ್ಲಾರ್ದ ಕೊಡ್ತೀನಿ ಅಂತ ನೀವು ರೆಡಿ ಆದ್ರಲ್ಲ, ಅದ ನಂಗೆ ದೊಡ್ಡ ಪುಣ್ಯ ಗೊತ್ತಾ. ನನ್ನ ಮಗಳಿಗೆ ಕೊಡ್ಲಾರ್ದೆ ಯಾರಿಗೆ ಕೊಡ್ಬೇಕು ಹೇಳವ ನಾವರ. ಬೇಡ್ರಿ ಅತ್ತರಿ, ಖುಷಿಯಾಗಿರ್ರಿ. ನಗ್ರಿ 3 ಮಂದಿ ಹಿಂಗೆ ಮಬ್ಬ ಹಿಡಿದಾಗ ಮತ್ತೆ ಮಕ್ಕ ಮಾಡ್ತಾರ ನೋಡ್ರಿ. ಈ ಒಂದು ಸಂದೇಶ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಸಬ್ಸ್ಕ್ರೈಬ್ ಮಾಡಿ.